ಯಾಕೆ ಅಂದ್ರೆ ನನ್ನ ಹೃದಯ ನುಚ್ಚು ನೂರಾಗ್ತಾ ಇದೆ ವಿವೇಕ್. ಜಾನು ಪ್ಲೀಸ್, ಹೀಗೆಲ್ಲ ನೀನ್ ಮಾತಾಡ್ಬೇಡ. ನೋಡು, ಯಾರ ಅಭಿಪ್ರಾಯ ಏನೇ ಇರ್ಲಿ, ಯಾರು ಹೇಗೆ ಯೋಚನೆ ಮಾಡ್ಲಿ ನನಗ್ ಸಂಬಂಧ ಇಲ್ಲ. ಯಾರ ನಿರ್ಧಾರಕ್ಕೂ ತಲೆ ತಗ್ಸೋಂತ ಅಗತ್ಯನೂ ಇಲ್ಲ. ನನಗ್ ನೀನ್ ಬೇಕು ಜಾನು. ನಿನ್ ಜೊತೆ ಸೇರಿ ನಾನು ಬದುಕ್ಬೇಕು. ನೀನ್ ಈಗ ಹೂ ಅನ್ನು. ಈಗಿಂದೀಗ್ಲೇ ನಿನ್ ಕೊರಳಿಗೆ ತಾಳಿ ಕಟ್ಟಿ ನಾನ್ ಕರ್ಕೊಂಡು ಹೋಗ್ತೀನಿ. ನಿನ್ನೆ ಮಿತ್ರಣ್ಣ ಮನೇಲಿ ಕೇಳ್ದಾಗ ಕೂಡ ಇದೇ ವಿಷಯನ ನಾನು ಅಲ್ಲಿ ಹೇಳಿರ್ತಾ ಇದ್ದೆ. ಆದ್ರೆ ಅದಕ್ಕೆ ನೀನು ಒಪ್ಪಲ್ಲ. ನಿಮ್ ತಾಯಿ ಒಪ್ಕೋಬೇಕು, ನಿಮ್ ಮನೆಯವ್ರು ಒಪ್ಕೋಬೇಕು, ಆ ನಂದನ್ ಕುಟುಂಬ ಒಪ್ಕೋಬೇಕು ಅಂತ ನನ್ಗೆ 1000 ಕಂಡೀಷನ್ಸ್ ಹಾಕಿದ್ಯಾ. ಹೀಗಾದ್ರೆ ನಮ್ಮ ಮದ್ವೆ ಹೇಗಾಗುತ್ತೆ ಜಾನು? ನೋಡು, ಬಿಟ್ಬಿಡು ವಿವೇಕ್. ಹೇಗೂ ನಿನಗೆ ಮದ್ವೆ ಸಂಬಂಧ ಸೆಟ್ ಆಗಿದೆ. ಅದಕ್ಕಲ್ಲ ಜಾನು ನಿನ್ ಕೈ ಹಿಡ್ಕೊಂಡಿರೋದು. ನಾನ್ ಬಿಡೋಂಥವನೇ ಆಗಿದ್ರೆ ಇಲ್ಲಿವರೆಗೂ ನೀನ್ ಹಿಂದೆ ಬರ್ತಾ ಇರಲಿಲ್ಲ. ನೀನೇ ಬೇಕು ಅಂತ ಈ ರೀತಿ ಹಠ ಮಾಡ್ತಿರ್ಲಿಲ್ಲ. ಹಿಡ್ಕೊಳ್ಳೋದ್ರಿಂದ ಯಾವುದೇ ಪ್ರಯೋಜನ ಇಲ್ಲ ಅಂತ ಗೊತ್ತಾದ್ಮೇಲೆ ನನ್ನನ್ನು ಕಳ್ಕೊಳ್ಳೋ ಅಭ್ಯಾಸನೂ ಮಾಡ್ಕೋಬೇಕಾಗತ್ತೆ. ಒಂದು ಸರಿ ಕಳ್ಕೊಂಡು ಬದುಕೋದನ್ನ ಅಭ್ಯಾಸ ಮಾಡ್ಕೊಂಡ್ರೆ ನಮ್ ಈ ಜೀವನಕ್ಕೆ ಏನೂ ಅರ್ಥನೇ ಇರಲ್ಲ ಜಾನು. ನನ್ಗೆ ನೀನ್ ತುಂಬಾ ಮುಖ್ಯವಾದವಳು. ಯಾವುದೇ ಕಾರಣಕ್ಕೂ ನಿನ್ನ ಕಳ್ಕೊಳ್ಳಲ್ಲ. ಜಾನು ವಿವೇಕ್ ಏನೋ ಟೆನ್ಷನ್ನಲ್ಲಿ ಇರೋ ಹಾಗಿದೆ. ಜಾನು ಯಾಕೋ ಬೇಜಾರಲ್ಲಿದ್ದಾಳೆ. ವಿವೇಕ್ ಯಾವುದಕ್ಕೋ ಜಾನುನ ಒತ್ತಾಯ ಮಾಡ್ತಿದ್ದಾನೆ. ಅವರಿಬ್ರು ಮಧ್ಯೆ ಏನಾಗಿರ್ಬೋದು? ಅಮ್ಮ, ಸ್ಕೂಲ್ ಟೈಮ್ ಆಗ್ತಾ ಇದೆ. ಡ್ರೈವರ್, ಹೊರಡೋಣ. ಜಾನು, ನಾನು ಹೇಳೋದು ಕೇಳು. ಜಾನು 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 ಹಾಯ್ ಬ್ರೋ. ಯಾಕೆ ಲೇಟ್ ಆಯ್ತು? ಏನಿಲ್ಲ ಬಿಡು, ಮನೆಯಿಂದ ಹೊರಡೋದು ಸ್ವಲ್ಪ ಲೇಟ್ ಆಯ್ತು. ಸ್ಕೂಲ್ ಹತ್ರ ಬಂದ್ಮೇಲೆ ಅಮ್ಮ ಮತ್ತೆ ಕಾರ್ ನಿಲ್ಸಿದ್ರು. ಅಲ್ಲೇನ್ ನೋಡ್ತಿದ್ದೀರಾ ಅಮ್ಮ? ಏನಿಲ್ಲ ಲಕ್ಕಿ. ಪಾಪ ಅಲ್ವಾ ಜಾನು ಟೀಚರ್. ಜಾನು ಟೀಚರ್ಗೆ ಏನಾಯ್ತು? ಓ, ನಿಮಗ್ ಗೊತ್ತಿಲ್ವಾ? ಪಾಪ ಅವರಿಬ್ರ ಮದ್ವೆಗೆ ದೊಡ್ಡವ್ರು ಒಪ್ಕೊಳ್ತಿಲ್ಲ. ಅದಕ್ಕೆ ಇಬ್ರು ತುಂಬಾ ಬೇಜಾರ್ ಮಾಡ್ಕೊಂಡಿದ್ದಾರೆ. ವಿವೇಕ್ ಚಿಕ್ಕಪ್ಪಂಗೆ ಮನೇಲಿ ಬೇರೆ ಹುಡುಗಿ ಜೊತೆ ಮದ್ವೆ ಫಿಕ್ಸ್ ಮಾಡಿದ್ದಾರೆ. ಈಗೇನಂದೆ? ವಿವೇಕ್ ಚಿಕ್ಕಪ್ಪಂಗೆ ಬೇರೆ ಹುಡುಗಿ ಜೊತೆ ಮದ್ವೆ ಫಿಕ್ಸ್ ಮಾಡಿದ್ದಾರೆ. ಚಿಕ್ಕಪ್ಪನ? ಏನಾಯ್ತಮ್ಮ?
ಯಾರಮ್ಮ? ವಿವೇಕ್ ಚಿಕ್ಕಪ್ಪನ. ಹೌದು, ವಿವೇಕ್ ಚಿಕ್ಕಪ್ಪ ಕೂಡ ತುಂಬಾ ಬೇಜಾರಾಗಿದ್ದಾರೆ. ತುಂಬಾ ಬುದ್ಧಿವಂತೆ ನೀನು. ಎಲ್ರು ನಿನ್ ಸಂಬಂಧಿಕರು ಅನ್ಕೊಂಡ್ಬಿಡ್ತೀಯ ಅಲ್ವಾ? ಸಂಬಂಧಿಕರು ಅಂತ ಯಾಕೆ ಅನ್ಕೊಳ್ಳಿ? ಮತ್ತೆ ವಿವೇಕ್ನ ಚಿಕ್ಕಪ್ಪ ಅಂತಿದ್ಯಾ? ಅವ್ರು ನನ್ ಚಿಕ್ಕಪ್ಪ, ಅದಕ್ಕೆ ಚಿಕ್ಕಪ್ಪ ಅಂತಿದ್ದೀನಿ. ನಾನ್ ನಿನಗಮ್ಮ, ಅವ್ರು ನಿನಗ್ ಚಿಕ್ಕಪ್ಪ, ಜಾನು ಟೀಚರ್ ನಿನಗೆ ಚಿಕ್ಕಮ್ಮ. ಸರಿಯಾಗಿದೆ ಅಲ್ವಾ? ಹೌದು, ವಿವೇಕ್ ಚಿಕ್ಕಪ್ಪಂಗೂ ಜಾನು ಟೀಚರ್ಗೆ ಮದ್ವೆ ಆದ್ರೆ ಅವ್ರು ನಂಗೆ ಚಿಕ್ಕಮ್ಮ ಆಗ್ತಾರಲ್ವಾ? ಲಕ್ಕಿ ಕರೆಕ್ಟಾಗೆ ಹೇಳ್ತಾ ಇದ್ದಾಳಮ್ಮ. ಯಾಕೆ ಹಾಗೆ ನಗ್ತಾ ಇದೀಯಾ? ಹೌದು, ನೀವಿಬ್ರು ಕರೆಕ್ಟೆ, ನಾನೇ ರಾಂಗ್. ಸರಿನಾ? ಸರಿ ಸರಿ, ಟೈಮ್ ಆಗ್ತಿದೆ, ನೀವಿಬ್ರು ಒಳಗಡೆ ಹೋಗಿ. ಸರಿ ಅಮ್ಮ. ಬಾಯ್ ಅಮ್ಮ. ಬಾಯ್. ಲಕ್ಕಿ ಹೇಳ್ದಾಗೆ ನಿಜವಾಗ್ಲೂ ವಿವೇಕ್ಗೆ ಇನ್ನೊಂದು ಸಂಬಂಧ ನೋಡಿದಾರ? ಅದಕ್ಕೆ ಜಾನು ಅಷ್ಟು ಬೇಜಾರಾಗಿದ್ದಾಳ? ಈ ಸಮಯದಲ್ಲಿ ನಾನ್ ಜಾನು ಜೊತೆಲಿದ್ದು ಸಮಾಧಾನ ಮಾಡ್ಬೇಕಿತ್ತು, ಆದ್ರೆ ನನ್ಗೆ ಅವಕಾಶ ಇಲ್ದಾಗಾಯ್ತು. ಆದ್ರೂ ಸರಿ, ಯಾವುದೋ ಒಂದ್ ರೀತಿಲಿ ಜಾನು ಹತ್ರ ಹೋಗಿ ಅವಳತ್ರ ಮಾತಾಡ್ಬೇಕು, ಅವಳನ್ನ ಸಮಾಧಾನ ಮಾಡ್ಬೇಕು. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್ ಭಾಸ್ಕರ್. ಏನ್ ಈ ಕಡೆ ಬಂದಿರೋದು? ಮಿತ್ರ ಸರ್ ಹತ್ರ ಸ್ವಲ್ಪ ಕೆಲಸ ಇತ್ತು ಮೇಡಮ್. ಅಲ್ಲಿ ನೋಡು, ಬರ್ತಾ ಇದ್ದಾನೆ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಭಾಸ್ಕರ್, ನಾನು ಕೇಳಿದ ಫೈಲ್ಸ್ ತಗೊಂಡ್ಬಂದಿದ್ದೀರಾ? ತಗೊಂಡ್ ಬಂದಿದ್ದೀನಿ ಸರ್. ನೀವು ಇದಕ್ಕೆ ಸೈನ್ ಮಾಡಿಕೊಟ್ರೆ ಸರಿ ಹೋಗುತ್ತೆ. ಭಾಸ್ಕರ್, ಇವಾಗ ನಮ್ಮ ಟಿ ಎಸ್ಟೇಟ್ ನೋಡ್ಕೊಳ್ಳೋದಕ್ಕೆ ಹೊಸೊಬ್ರನ್ನ ಅಪಾಯಿಂಟ್ ಮಾಡಿದ್ದೀರಾ? ಅವ್ರು ಹೇಗೆ ನೋಡ್ಕೋತಾ ಇದ್ದಾರೆ? ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ ಮೇಡಮ್. ಮೇಡಮ್, ಟಿ ಎಸ್ಟೇಟ್ ಅಂತ ಹೇಳ್ದಂಗೆ ನೆನಪಾಯ್ತು. ನಮ್ಮ ಎಸ್ಟೇಟ್ ಪಕ್ಕಾ ಇರೋ ಎಸ್ಟೇಟ್ ಅರ್ಜುನ್ ಗ್ರೂಪ್ ಆಫ್ ಇಂಡಸ್ಟ್ರೀಸ್. ಅರ್ಜುನ್ ಅವ್ರದ್ದೇ ಅಲ್ವಾ ಮೇಡಮ್? ಹೌದು, ಅದು ನಿನ್ಗೆ ಹೇಗೆ ಗೊತ್ತು? ಫಾದರ್ಸ್ ಡೇ ದಿನ ಸ್ಕೂಲಲ್ಲಿ ಸಿಕ್ಕಿದ್ರು ಮೇಡಮ್. ಅವಾಗ ಹೇಳಿದ್ರು. ಮೇಡಮ್, ಲಕ್ಕಿ ಅವರಮ್ಮ ಕಾಣಿಸ್ಕೊಳ್ದೆ ಹೋದ್ಮೇಲೆ ಅವಳು ಅರ್ಜುನ್ ಅವರ ಟಿ ಎಸ್ಟೇಟಲ್ಲಿ ಕಾಣಿಸ್ಕೊಂಡ್ಲು ಅಂತ ಗೊತ್ತಾದ್ಮೇಲೆ ನಾನು ಅಲ್ಲಿಗೆ ಹೋಗಿದ್ದೆ. ಆದ್ರೆ ನಾನು ಅಲ್ಲಿಗೆ ಹೋಗೋ ಅಷ್ಟರಲ್ಲೇ ಅರ್ಜುನ್ ಅವರು ಹೊರಟೋದ್ರು. ಲಕ್ಕಿ ಅವ್ರ ಅಮ್ಮ ಕೂಡ ಅಲ್ಲಿ ಕಾಣಿಸ್ಲಿಲ್ಲ. ಒಂದ್ ವೇಳೆ ಲಕ್ಕಿ ಅವರಮ್ಮ ಯಾರು ಅಂತ ಅರ್ಜುನ್ ಗೊತ್ತಾಯ್ತಾ ಹೇಗೆ? ಅವಳ ಮಗಳು ಈ ಮನೇಲೆ ಬೆಳೀತಾ ಇದ್ದಾಳೆ ಅಂತ ಭಾಸ್ಕರ ಹುಡುಗಿಗೆ ಏನಾದರೂ ಹೇಳ್ಬಿಟ್ಟಿತಾನ? ಫಾದರ್ಸ್ ಡೇ ದಿನ ಸ್ಕೂಲಲ್ಲಿ ಅರ್ಜುನ್ ಅವ್ರು ಸಿಕ್ಕಿದಾಗ ಅವ್ರಿಗೂ ಈ ವಿಚಾರನ ಹೇಳಿದೆ. ಅವನೇನ್ ಹೇಳ್ದ? ಆ ಹುಡುಗಿ ಅವ್ರ ಎಸ್ಟೇಟ್ಗೆ ಹೋಗಿದ್ದಂತೂ ನಿಜಾನೇ ಮೇಡಮ್. ಆಮೇಲೆ ಏನಾಯ್ತು? ಅದಾದ್ಮೇಲೆ ಆ ಹುಡುಗಿ ಅಲ್ಲಿಂದನೂ ಕೂಡ ಹೊರಟೋಗ್ಬಿಟ್ಲಂತೆ ಸರ್. ಹೊರಟೋದ್ಲು ಅಂದ್ರೆ ಎಲ್ಲಿಗೆ ಹೊರಟೋದ್ಲು? ಆಕೆ ಎಲ್ಲಿಗೆ ಹೋದ್ಲು, ಈಗ ಎಲ್ಲಿದ್ದಾಳೋ ಅದನ್ನೆಲ್ಲ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿದೆ ಮೇಡಮ್. ಆದರೆ ಅವರು ಕೂಡ ಅವಳೆಲ್ಲಿದ್ದಾಳೆ ಅಂತ ಗೊತ್ತಿಲ್ಲ ಅಂದ್ರು ಮೇಡಮ್. ಅರ್ಜುನ್ ಅವ್ರಿಗಾದ್ರೂ ಗೊತ್ತಿರ್ಬೋದೇನೋ ಅಂತ ಎಲ್ಲೋ ಒಂದು ಸಣ್ಣ ಆಸೆ ಇತ್ತು ಮೇಡಮ್. ಆದರೆ ಆ ಆಸೆ ಕೂಡ ನಿರಾಸೆ ಆಗೋಯ್ತು. ಬೇಜಾರು ಮಾಡ್ಕೋಬೇಡ ಭಾಸ್ಕರ್. ಯಾವುದು ಯಾವಾಗ ಹೇಗೆ ನಡಿಬೇಕೋ ಹಾಗೆ ನಡೆಯುತ್ತೆ. ಯಾವ್ದು ಯಾರಿಗೆ ಸೇರ್ಬೇಕೋ ಅವ್ರಿಗೆ ಖಂಡಿತ ಸೇರುತ್ತೆ. ಏನ್ ಮನೀಷಾ, ಹೊಸದಾಗಿ ಪ್ರಯೋಗಶಾಲೆಗೆ ಕಾಲಿಟ್ಟ ಸೈಂಟಿಸ್ಟ್ಗೆ ಸಾಸಿವೆ ಕಾಳು ಅದ್ಭುತವಾಗೇನೋ ಕಾಣಿಸೋತಾರ? ಈ ಎಕ್ಸ್ಪ್ರೆಷನ್ ಯಾಕೆ? ಏನೂ ಇಲ್ಲ ಆಂಟಿ. ಆ ಹುಡುಗಿ ಅರ್ಜುನ್ ಎಸ್ಟೇಟಿಗೆ ಯಾಕೆ ಹೋದ್ಲು? ಅಲ್ಲಿಂದ ಕೂಡ
ಅವ್ರಿಗೆ ಗೊತ್ತಾಗ್ದ ಹಾಗೆ ಯಾಕೆ ಹೋದ್ಲು? ಇಲ್ಲಿ ಯಾವುದೋ ಒಂದ್ ಪಾಯಿಂಟ್ ಮಿಸ್ ಆಗಿ ಹೋಗಿದೆ. ಅದು ಅರ್ಜುನಿಗೆ ಗೊತ್ತಿಲ್ವಾ? ಇಲ್ಲ ಅರ್ಜುನಿಗೆ ಗೊತ್ತಿದ್ರು ಕೂಡ ಭಾಸ್ಕರಿಗೆ ಹೇಳಲಿಲ್ವೇನೋ ಅನ್ನೋದು ನನ್ ಡೌಟ್. ಏನೋ ನೀನ್ ಹೇಳ್ತಾ ಇರೋದು ನನ್ಗೆ ತುಂಬಾ ಕನ್ಫ್ಯೂಷನ್ ಆಗಿದೆ. ಅದ್ ಹಾಗಲ್ಲ ಆಂಟಿ, ಆ ಹುಡುಗಿ ಬಗ್ಗೆ ಅರ್ಜುನ್ಗೇನಾದ್ರೂ ಇನ್ಫಾರ್ಮೇಶನ್ ಗೊತ್ತಿದೆಯೇನೋ ಅಂತ ನನ್ನ ಅನುಮಾನ. ಅಷ್ಟಕ್ಕೂ ಆ ಹುಡುಗಿ ಬಗ್ಗೆ ಯೋಚನೆ ಮಾಡೋದ್ರಿಂದ, ತಲೆ ಕೆಡಿಸ್ಕೊಳ್ಳೋದ್ರಿಂದ ನಮಗೇನ್ ಲಾಭ? ಅಯ್ಯೋ ಆಂಟಿ, ಆ ಹುಡುಗಿ ಬಗ್ಗೆ ನಮಗ್ ಗೊತ್ತಿದೆ ಅನ್ಕೊಳ್ಳಿ. ಅವಳ ಮಗಳು ಇಲ್ಲೇ ಬೆಳೀತಾ ಇದ್ದಾಳೆ ಅಂತ ಒಂದ್ ಸಣ್ಣ ಇನ್ಫಾರ್ಮೇಶನ್ ಅವಳಿಗೆ ಕೊಟ್ವಿ ಅಂತ ಅನ್ಕೊಳ್ಳಿ. ಏನ್ ನಡೆಯುತ್ತೆ ಅಂತ ಇಮ್ಯಾಜಿನ್ ಮಾಡಿ. ಏನ್ ನಡೆಯುತ್ತೆ? ಲಕ್ಕಿಗೋಸ್ಕರ ಆ ಹುಡುಗಿ ಕಾಲಿಗೆ ಚಕ್ರ ಕಟ್ಕೊಂಡ್ ಹಾಗೆ ಬಂದ್ಬಿಡ್ತಾಳೆ. ನನ್ ಮಗಳನ್ನ ನನಗ್ ಕೊಡ್ತೀರಾ ಕೊಡಲ್ವಾ ಅಂತ ಮಿತ್ರನ್ ಜೊತೆ ಹೋರಾಡ್ತಾಳೆ. ತಾಯಿ ಆದ್ರಿಂದ ಕೊನೆಗೆ ಅವಳೇ ಗೆಲ್ತಾಳೆ. ಆಗ ನನಗೂ ಮಿತ್ರಗೂ ಮಧ್ಯೆ ಇರೋ ಆ ಚಿಕ್ಕ ಪಿಶಾಚಿ ಕೊಡೋ ತೊಂದ್ರೆ ಹೊರಟೋಗುತ್ತೆ. ಆವಾಗ್ಲಾದ್ರೂ ಮಿತ್ರ ನನ್ ಮದ್ವೆ ಬಗ್ಗೆ ಯೋಚನೆ ಮಾಡ್ತಾನೆ. ನೀನ್ ಹೇಳೋದು ಕರೆಕ್ಟೇ ಅನ್ಕೋ, ಆದ್ರೆ ಈಗ ಏನ್ ಮಾಡೋದು? ನಾವ್ ಅರ್ಜೆಂಟ್ ಆಗಿ ಅರ್ಜುನ್ನ ಮೀಟ್ ಮಾಡ್ಬೇಕು. ಆ ಹುಡುಗಿ ಬಗ್ಗೆ ಏನಾದ್ರೂ ಇನ್ಫಾರ್ಮೇಶನ್ ತಗೋಬೇಕು. ಆಂಟಿ ಏನ್ ಯೋಚನೆ ಮಾಡ್ತಿದ್ದೀರಾ? ಬನ್ನಿ. ಅರ್ಜುನ್, ಕಾಫಿ ತಗೋ. ಯಾವ್ದ್ರ ಬಗ್ಗೆನೋ ಇಷ್ಟೊಂದು ಆಳವಾಗಿ ಯೋಚನೆ ಮಾಡ್ತಿದ್ಯಾ? ಭಾಗ್ಯನ್ ಮನ್ಸಲ್ಲಿರೋ ಭಾವನೆ ತಿಳ್ಕೊಂಡು ಅಯೋಮಯ ಅನ್ನಿಸ್ತಿದ್ಯಾ? ಹಾಗೇನೂ ಇಲ್ಲಮ್ಮ. ಮತ್ತೆ ಅಷ್ಟೊಂದು ಯಾವ್ದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಫಾದರ್ಸ್ ಡೇ ದಿನ ಸ್ಕೂಲಲ್ಲಿ ಒಂದು ಕ್ಷಣದಲ್ಲಿ ಅನ್ಕೊಳ್ದೇ ಇರೋ ಒಂದು ಸನ್ನಿವೇಶ ನಡೀತಮ್ಮ. ಅದು ಒಳ್ಳೇದಕ್ಕೋ ಕೆಟ್ಟದಕ್ಕೋ ಗೊತ್ತಿಲ್ಲ. ನಾನ್ ಮಾತ್ರ ಅದಕ್ಕೆ ಯಾವ ರೀತಿ ರೆಸ್ಪಾಂಡ್ ಆಗ್ಬೇಕು ಅಂತ ಸ್ವಲ್ಪ ಹೊತ್ತು ಕನ್ಫ್ಯೂಸ್ ಆಗ್ಬಿಟ್ಟೆ ಅಮ್ಮ. ಅಷ್ಟಕ್ಕೂ ಏನಾಯ್ತು? ನಮ್ ಟೀ ಎಸ್ಟೇಟ್ ಪಕ್ಕದಲ್ಲಿ ಭಾಸ್ಕರ್ ಅಂತ ಒಬ್ಬ ಮ್ಯಾನೇಜರ್ ಕೆಲಸ ಮಾಡ್ತಾ ಇದ್ದ. ಅವನು ಅನ್ಎಕ್ಸ್ಪೆಕ್ಟೆಡ್ ಆಗಿ ಸ್ಕೂಲಲ್ಲಿ ಸಿಕ್ದ. 5 ವರ್ಷದ ಹಿಂದೆ ಅವನು ಭಾಗ್ಯನ ನಮ್ ಜೊತೆ ನೋಡಿದ್ನಂತೆ. ಅದಕ್ಕೆ ಭಾಗ್ಯನ್ ಬಗ್ಗೆ ಕೇಳ್ದ. ಅವನ್ ಭಾಗ್ಯನ್ ಬಗ್ಗೆ ಕೇಳಿದ್ನಾ? ಯಾಕೆ? ಭಾಗ್ಯ ಅವನಿಗೆ ಏನಾಗ್ಬೇಕು? ಭಾಗ್ಯ ಅವನ್ಗೆ ತಂಗಿ ಆಗ್ಬೇಕು ಅಂತ ಏನೋ ಹೇಳ್ದ. ಆದ್ರೆ ಅವನ್ ಮಾತಾಡಿದ್ ಗಮನಿಸಿದ್ರೆ ಭಾಗ್ಯ ಅವನ್ಗೆ ಸ್ವಂತ ತಂಗಿ ಅಲ್ಲ ಅನ್ಸುತ್ತೆ. ಮತ್ ನೀನೇನು ಅಂತ ಹೇಳ್ದೆ? ಆಗ ಭಾಗ್ಯ ನಮ್ಗೆ ಪರಿಚಯ ಆಗಿದ್ಲು, ಆದ್ರೆ ಆವಾಗ್ಲೇನೆ ಅವಳು ನಮ್ಮನ್ನ ಬಿಟ್ಟು ಹೋದ್ಲು ಅಂತ ಹೇಳ್ದೆ. ಹಾಗ್ಯಾಕೋ ಹೇಳ್ದೆ? ಯಾಕಂದ್ರೆ ಭಾಗ್ಯ ತನ್ನ ಹಳೆದ್ರ ಬಗ್ಗೆ ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಇದ್ದಾಳಲ್ವಾ. ಅವಳ ಜೀವನ ಯಾರಿಗೂ ಗೊತ್ತಾಗದೇ ಇರೋ ಒಂದು ರಹಸ್ಯವಾಗಿ ಇದ್ಬಿಡ್ಲಿ ಅಂತ ಆಸೆ ಪಡ್ತಾ ಇದ್ದಾಳಲ್ವಾ. ಹೀಗಿರುವಾಗ ಭಾಗ್ಯನ್ ಪರ್ಮಿಷನ್ ಇಲ್ದೇನೆ ಭಾಗ್ಯನ್ ಬಗ್ಗೆ ಅವನ್ಗೆ ಹೇಳೋದು ಕರೆಕ್ಟ್ ಅಲ್ಲ ಅಂತ ಅನ್ನಿಸ್ತುಮ್ಮ. ನೀನ್ ಹೇಳಿದ್ದು ನಿಜನೇ ಇರಬಹುದು, ಆದ್ರೆ ಭಾಸ್ಕರ್ ಹತ್ರ ನಿಜ ಹೇಳಿದ್ರೆ ಭಾಗ್ಯನ್ ಬಗ್ಗೆ, ಅವಳ ಹಿಂದಿನ ಜೀವನದ ಬಗ್ಗೆ ಸ್ವಲ್ಪನಾದ್ರೂ ನಮಗ್ ಗೊತ್ತಾಗಿರ್ತಿತ್ತಲ್ವಾ? ಆದ್ರೆ ನಾನ್ ಬಾಯಿ ಬಿಡೋದ್ರಿಂದ, ನಿಜಾನ ಹೇಳೋದ್ರಿಂದ ಭಾಗ್ಯನ್ ಜೀವನದಲ್ಲಿ ಯಾವ ರೀತಿ ಹೊಸ ಸಮಸ್ಯೆಗಳು ಸೃಷ್ಟಿಯಾಗುತ್ತೋ ಅಂತ ಯೋಚನೆ ಮಾಡ್ಬೇಕಾಗಿ ಬಂತು. ಅದ್ರ ಮೂಲಕ ಭಾಗ್ಯ ಎಲ್ಲಿ ದೂರ ಆಗ್ತಾಳೋ ಅಂತ ಭಯ ಪಡ್ಬೇಕಾಗಿ ಬಂತು. ಭಯ ಪಡ್ತಾ ಎಷ್ಟ್ ದಿನ ಅಂತಿರ್ತೀಯ? ನಾಳೆ ಇನ್ಯಾರೋ ಬಂದು ಭಾಗ್ಯನ್ ಬಗ್ಗೆ ಕೇಳ್ತಾರೆ. ಎಷ್ಟು ದಿನ ಅಂತ ಭಾಗ್ಯನ್ ಬಗ್ಗೆ ಸುಳ್ಳು ಹೇಳ್ತೀಯ? ಸಮಸ್ಯೆಗೆ ಪರಿಹಾರ ಸಿಗ್ಬೇಕು ಅಂದ್ರೆ ಸತ್ಯನ ನಂಬೇಕು ಬಿಟ್ರೆ ಸುಳ್ಳನ್ನಲ್ಲ ಅರ್ಜುನ್. ನೀನ್ ಹೇಳ್ತಾ ಇರೋದನ್ನ ನೋಡಿದ್ರೆ ಅದೇ ನಿಜ ಅನ್ಸುತ್ತೆ ಅಮ್ಮ. ನೋಡು ಅರ್ಜುನ್, ಭಾಗ್ಯ ತುಂಬಾ ಒಳ್ಳೆ ಹುಡುಗಿ. ಅವಳು ಎಲ್ಲದನ್ನು ಬಿಟ್ಟು ತನ್ನ ಮಗು ಜೊತೆ ನಮ್ ಜೀವನಕ್ಕೆ ಬಂದ್ಲು. ಒಂದು ಹೊಸ ಜೀವನ ಶುರು ಮಾಡಿ ನಮ್ ಜೊತೆನೆ ಇದ್ಬಿಟ್ಲು. ಆದ್ರೆ ಅವಳು ಗಂಡ ಯಾರು, ಅವನನ್ನ ಅವಳು ಯಾಕೆ ಬಿಟ್ಟು ಬಂದ್ಲು ಅನ್ನೋದು ನಮಗ್ ಗೊತ್ತಾಗ್ಬೇಕು. ತನ್ನವ್ರನ್ನ ಯಾಕೆ ಬೇಡ ಅಂತ ಬಿಟ್ಟು ಬಂದ್ಲೋ ಅದು ಕೂಡ ಗೊತ್ತಾಗ್ಬೇಕು. ಆಗ್ಲೇ ಭಾಗ್ಯನ ಸಮಸ್ಯೆ ಬಗೆಹರಿಸೋದಕ್ಕೆ ನಮ್ಗೊಂದ್ ದಾರಿ ಸಿಗುತ್ತೆ. ಭಾಗ್ಯನ್ ಜೀವನಕ್ಕೆ ಒಂದು ಮೆರುಗು ಕೊಡೋದಕ್ಕೆ ನಮ್ಗೆ ಯಾವ್ದಾದ್ರೂ ಅವಕಾಶ ಸಿಗುತ್ತೆ. ನಾವು ಭಾಗ್ಯನ್ ಬಗ್ಗೆ ತಿಳ್ಕೊಳ್ಳೋದು ಅಂದ್ರೆ
ಭಾಗ್ಯನ್ಗೆ ತೊಂದರೆ ಕೊಡೋದಕ್ಕೆ ಅಂತಲ್ಲ, ಭಾಗ್ಯಂಗೆ ದೊಡ್ಡ ಭವಿಷ್ಯ ಕೊಡೋದಕ್ಕೋಸ್ಕರ. ಅವಕಾಶ ಸಿಕ್ಕಿದ್ರೆ ಭಾಗ್ಯ ಯಾರು, ಎಲ್ಲಿಂದ ಬಂದ್ಲು, ಅಷ್ಟಕ್ಕೂ ಯಾಕೆ ಎಲ್ಲರನ್ನೂ ಬಿಟ್ಟಿದ್ದಾಳೆ ಅಂತ ತಿಳ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ ಅರ್ಜುನ್. ನೀನ್ ಹೇಳ್ತಿರೋದು ನಿಜಾನೇ ಅಮ್ಮ. ಇಷ್ಟು ದಿನ ಭಾಗ್ಯನ್ ಬಗ್ಗೆ ಗೊತ್ತಿಲ್ಲದೆ ಭಾಗ್ಯ ಬಗ್ಗೆ ವಿಷಯ ಕಲೆಕ್ಟ್ ಮಾಡೋದು ತಪ್ಪೇನೋ ಅನ್ಕೊಂಡಿದ್ದೆ. ನೀನ್ ಹೇಳ್ದ ಹಾಗೆ ಅವಳು ಒಳ್ಳೇದಕ್ಕೋಸ್ಕರನಾದ್ರೂ ಅವಳ ಹಿಂದಿನ ಕತೆ ಬಗ್ಗೆ ನಾವು ತಿಳ್ಕೋಬೇಕು. ಇಲ್ಲ ಅಂದ್ರೆ ಅವಳ ಬಗ್ಗೆ ನಾವು ಅವಳ ವಿಷಯ ಕಲೆಕ್ಟ್ ಮಾಡ್ತಾ ಇರೋದು ಅವಳು ಗೊತ್ತಾಗ್ದಾಗ ಮುಚ್ಚಿಡಬೇಕು. ಲೋ ವಿವೇಕ್, ಒಂದು ಮುಖ್ಯವಾದ ಕೆಲಸ ಇದೆ. ಭಾಸ್ಕರ್ಗೆ ಹೇಳಿದ್ದೀನಿ, ಅವ್ರ ಜೊತೆ ಹೋಗಿ ಆ ಕೆಲಸನ ಮುಗಿಸ್ಕೊಂಡ್ ಬಾ. ಸಾರಿ ಅಣ್ಣ, ಈಗ ನನಗೆ ಯಾವ ಕೆಲಸ ಮಾಡೋ ಮೂಡು ಇಲ್ಲ. ಅಂದ್ರೆ ಎದೆ ಮೇಲೆ ಬೆಟ್ಟದಷ್ಟು ಭಾರ ಹೊರಿಸಿದ ಹಾಗೆ ಅನಿಸ್ತಾ ಇದೆ. ಸ್ವಲ್ಪ ಕಾಲ ಆಫೀಸ್ ಕೆಲಸದಿಂದ ದೂರ ಇರಬೇಕು ಅನ್ನಿಸ್ತಾ ಇದೆ. ಭಾಸ್ಕರ್, ಆಯ್ತು ಸರ್. ಏನಾಯ್ತು ವಿವೇಕ್, ಯಾಕೆ ಹೀಗೆ ಮಾತಾಡ್ತಿದ್ಯಾ? ಒಂದ್ ಕಡೆ ಪ್ರೀತಿಸಿದ ಹುಡುಗಿನ ಬಿಡೋದಕ್ಕಾಗ್ತಾ ಇಲ್ಲ, ಇನ್ನೊಂದ್ ಕಡೆ ಜನ್ಮ ಕೊಟ್ಟಿರೋ ತಾಯಿನ ಎದುರಿಸೋಕಾಗ್ತಾ ಇಲ್ಲ. ಒಂದ್ ವೇಳೆ ನಾನು ಎಲ್ಲಾನು ಎದುರಿಸೋಕ್ ರೆಡಿ ಆದ್ರೂ ಕೂಡ ಜಾನು ಮಾತ್ರ ಅದಕ್ಕೆ ಒಪ್ಕೊಳ್ತಾ ಇಲ್ಲ. ನೋಡು ವಿವೇಕ್, ಶುಭ ಕಾರ್ಯಕ್ಕೋಸ್ಕರ ನಾವು ಒಳ್ಳೆ ಮುಹೂರ್ತ ಇಟ್ಕೊಂಡು ಕಾಯ್ತಾ ಇರ್ತೀವಿ. ಆದ್ರೆ ಕಣ್ಣೆದುರಿಗೆ ಮನುಷ್ಯ ಸಾಯ್ತಾ ಇದ್ರೆ ಕಾಪಾಡಕ್ಕೋಸ್ಕರ ಒಳ್ಳೆ ಮುಹೂರ್ತಕ್ಕೋಸ್ಕರ ಕಾಯಲ್ಲ. ಜೀವನದಲ್ಲಿ ಕೂಡ ಕೆಲವಷ್ಟು ಸಂದರ್ಭಗಳಲ್ಲಿ ನಿರ್ಧಾರ ತಗೋಬೇಕಾದ್ರೆ ಯಾರಿಗೂ ಕೇರ್ ಮಾಡಬಾರ್ದು. ಅದು ನನಗೂ ಅರ್ಥ ಆಗತ್ತೆ ಅಣ್ಣ, ಆದ್ರೆ ಜಾನುಗದ ಅರ್ಥ ಆಗ್ತಾ ಇಲ್ಲ. ಈ ರೀತಿ ಮದ್ವೆ ಮಾಡ್ಕೊಂಡ್ರೆ ಎಲ್ಲಿ ಎಲ್ರೂ ಅವಳನ್ನ ಅವ್ರ ಅಕ್ಕನ್ನ ಅವಮಾನ ಮಾಡ್ತಾರೋ ಅಂತ ಅವಳು ತುಂಬಾ ಹೆದರ್ತಾಳೆ. ನಿಯತ್ತಿಂದ ಬದುಕ್ತೋರ್ ಬಗ್ಗೆ ಯೋಚನೆ ಮಾಡಬೇಕು. ನಿಯತ್ತಿಂದ ನಡೆದಿರೋ ಮನುಷ್ಯರ ದಾರಿಲಿ ಮುಂದೆ ಹೋಗ್ಬೇಕು. ಅದನ್ ಬಿಟ್ಟು ನೀತಿ ನಿಜಾಯಿತಿ ಇಲ್ದವ್ರ ಬಗ್ಗೆ, ಜೀವನದಲ್ಲಿ ನಿಯತ್ತನ್ನ ಮರೆತು ಬದುಕಿರೋರ್ ಬಗ್ಗೆ ಯೋಚನೆ ಮಾಡೋದು ಸರಿಯಲ್ಲ. ಅಣ್ಣ, ಬೆಂಕಿಪಟ್ನ ದೇವ್ರ ಹತ್ರ ಇರೋ ದೀಪನ ಬೆಳಗತ್ತೆ. ಸ್ವಲ್ಪ ಯಾಮಾರಿದ್ರೆ ಇಡೀ ಪ್ರಪಂಚನೇ ಸುಟ್ಟು ಹಾಕತ್ತೆ. ಅದನ್ನ ನಾವು ನೋಡೋ ರೀತಿ ಮೇಲೆ, ಅದನ್ನ ಬಳಕೆ ಮಾಡೋದ್ರ ಮೇಲೆ ಅದ್ರ ಪರಿಣಾಮ ಇರುತ್ತೆ. ಅಣ್ಣ, ಅದಕ್ಕೆ ನೀನ್ ನೋಡೋ ಆಂಗಲ್ಲೇ ಬೇರೆ, ನಾವೆಲ್ಲ ನೋಡೋ ಆಂಗಲ್ಲೇ ಬೇರೆ. ಅವರು ಅನ್ಯಾಯ ಮಾಡಿದ್ದಾರೆ ಅಂತ ನೀನ್ ಅನ್ಕೊಂಡಿದ್ಯಾ, ಆದ್ರೆ ಅವ್ರು ಮಾಡಿರೋದಕ್ಕೆ ಯಾವುದೋ ಒಂದು ಕಾರಣ ಇರುತ್ತೆ ಅಂತ ನಾವ್ ಅನ್ಕೊಂಡಿದೀವಿ. ಬದುಕ್ರೋ, ಹೀಗೆ ಬದುಕ್ಬಿಡಿ. ತಪ್ಪನ್ ಕೂಡ ಸರಿ ಅಂತ ನೋಡ್ತಾ ನೀವು ಕೂಡ ತಪ್ಪಿನ ದಾರಿಲೇ ನಡೀತಾ ಇರಿ. ದ್ರೋಹ ಮಾಡಿದವ್ರನ್ನು ಕೂಡ ದೊಡ್ಡ ಮನಸ್ಸಿಂದ ಕ್ಷಮಿಸಿ ನಿಮ್ಮನ್ನ ನೀವೇ ಮೋಸ ಮಾಡ್ಕೋತಾ ಇದ್ದೀರಾ. ಇದ್ರಲ್ಲಿ ಮೋಸ ಮಾಡ್ಕೊಳ್ಳೋದು ಏನಿದೆ ಮಿತ್ರ? ಸರಿಯಾಗಿರೋರ್ ಕಡೆ ನಿಂತ್ಕೋತಾ ಇದೀವಿ. ಒಳ್ಳೆ ವ್ಯಕ್ತಿನ ಯಾರು ಅಪಾರ್ಥ ಮಾಡ್ಕೊಳ್ಬಾರ್ದು ಅಂತ ಪ್ರಯತ್ನ ಪಡ್ತಾ ಇದೀವಿ. ಮಾಮ್, ನೀವು ಮತ್ತೆ ಅವಳಿಗೆ ದೊಡ್ಡ ದೊಡ್ಡ ಬಿರುದುಗಳನ್ನ ಕೊಡಬೇಡಿ. ನೀವು ಎಷ್ಟೇ ಹೇಳಿದ್ರು ಅವಳ ಮೇಲೆ ನನಗಿರೋ ಅಭಿಪ್ರಾಯ ಬದಲಾಗಲ್ಲ. ಅವಳ ಬಗ್ಗೆ ನನ್ನ ಮನ್ಸು ಯಾವತ್ತೂ ವಿಶಾಲವಾಗಿ ಯೋಚನೆ ಮಾಡಲ್ಲ. ವಿವೇಕ್, ಪರಿಸ್ಥಿತಿ ಹೇಗೆ ಇದ್ರೂ ನೀನ್ ಅದರಿಂದ ಹೊರಗೆ ಬರಲೇಬೇಕು. ನಿನ್ನ ಭವಿಷ್ಯದ ಮೇಲೆ ಕೂಡ ನೀನು ಫೋಕಸ್ ಮಾಡಬೇಕು. ಲೈಫಲ್ಲಿ ಫೇಲ್ ಆಗ್ಬಿಡ್ತೀನಿ ಅಂತ ಅನ್ನಿಸ್ತಾ ಇದೆ ಅಣ್ಣ. ಇನ್ನು ಫೋಕಸ್ ಹೇಗೆ ಮಾಡಲಿ? ಪ್ರೀತಿಗಿಂತ
ಪ್ರೀತಿಗಿಂತ ದೊಡ್ಡ ರೋಗ, ಪ್ರೀತಿಗಿಂತ ದೊಡ್ಡ ಸಮಸ್ಯೆ ಇನ್ನೊಂದಿಲ್ಲ. ಅದು ಬಂಡೆ ತರ ಗಟ್ಟಿ ಇರೋರ್ನು ಕೂಡ ಸ್ವರ್ಗ ಹೋಗೋಗ್ ಮಾಡುತ್ತೆ. ವಿವೇಕ್ ಮತ್ತೆ ಮೊದ್ಲಿನ ತರ ಆಗ್ಬೇಕು ಅಂದ್ರೆ ವಿವೇಕ್ಗೂ ಜಾನುಗೂ ಮದುವೆ ಆಗ್ಬೇಕು. ಒಂದ್ಸಾರಿ ಜಾನುನ ಮೀಟ್ ಮಾಡಿ ಮಾತಾಡ್ಬೇಕು. ಯಾರ್ ನೀವು? ಏನ್ ಬೇಕಿತ್ತು? ಮೇ ಪರ್ಸು ಆಯಿತಿನ ನನ್ ಮಕ್ಳಿಗೆ ಟ್ಯೂಷನ್ ಹೇಳ್ಕೊಡ್ತೀರಾ ಅಂತ ಕೇಳೋಕೆ. ಟ್ಯೂಷನ್ ಹೇಳ್ಕೊಡಕ್ ಆಗಲ್ಲ ಅಂತ ಅವತ್ತೇ ಹೇಳಿದ್ನಲ್ಲ. ಅಯ್ಯೋ, ಟ್ಯೂಷನ್ ಕೆ ಬಾರೆ ಮೇ ಪೂಚ್ನೆ ನಹಿ ಆಯಿ. ನೀವ್ ತಪ್ಪು ತಿಳ್ಕೊಂಡಿದೀರಾ. ಮತ್ತಿನ್ಯಾವ್ದಕ್ಕೋಸ್ಕರ ಬಂದ್ರಿ? ಏಕ್ ಬಾರ್ ಅಂದರ್ ಆಕೆ ಕೂತ್ಕೊಂಡ್ ಮಾತಾಡ್ಬೋದಾ? ಅಯ್ಯೋ, ಕ್ಷಮಿಸಿ, ಒಳಗ್ ಬನ್ನಿ. ಕೂತ್ಕೊಳ್ಳಿ.